ಗುಡ್ ಮಾರ್ನಿಂಗ್ ಡಿಯರ್ ಫ್ರೆಂಡ್ಸ್. ಮತ್ತೆ ಕೆಲವು ಪ್ರಶ್ನೆಗಳನ್ನ ಟಿ ಆಸ್ಪಿರೆಂಟ್ಸ್ಗೋಸ್ಕರ ತೆಗೆದುಕೊಂಡು ಬಂದಿದ್ದೇನೆ. ಸೊ ಇಲ್ಲೇನು ನಾವೇನು ಡಿಸ್ಕಸ್ ಮಾಡ್ತಾಯಿದ್ದೀವಿ, ಎಲ್ಲ ಪ್ರಶ್ನೆಗಳು ಎಕ್ಸಾಮಿನೇಷನ್ ಪರ್ಪಸ್ಗೋಸ್ಕರ ಮತ್ತು ಎಕ್ಸಾಮಿನೇಷನ್ ಪ್ರಿಪ್ರೇಷನ್ಗೆ ಭಾಳಷ್ಟು ಅನುಕೂಲವಾಗುವಂಥ ಪ್ರಶ್ನೆಗಳಾಗಿದ್ದಾವೆ. ಈಗ ಸದ್ಯಕ್ಕೆ ಕೆಲವು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಐ ಅಪಾಲಜೈಸ್ ಫಾರ್ ಮೈ ಬಿಹೇವಿಯರ್ ಇನ್ ದ ಮೀಟಿಂಗ್ ಎಸ್ಟರ್ಡೇ. So this is an example of what? Whether it is a language function, evaluative function, or linguistic function, or phonetic function. So I apologize for my behavior. Here the word apologize or apology, that shows that it is a language function. It was a ಲ್ಯಾಂಗ್ವೇಜ್ ಫಂಕ್ಷನ್. ಆ ಪದನೇ ತೋರಿಸ್ತಾ ಇದೆ ಇದು ಲ್ಯಾಂಗ್ವೇಜ್ ಫಂಕ್ಷನ್. ಎಕ್ಸಾಂಪಲ್ ಆಗಿ ನಾವು ಹೇಳೋದಾದರೆ ಸಾಕಷ್ಟು ಲ್ಯಾಂಗ್ವೇಜ್ ಫಂಕ್ಷನ್ಸನ್ನು ನಾವು ಯೂಸ್ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಬರುವಂತಹದ್ದು ಅಪಾಲಜೈಸಿಂಗ್ ಆಗಿರ್ಬೋದು, ರಿಕ್ವೆಸ್ಟಿಂಗ್ ಆಗಿರ್ಬೋದು, ಅಗ್ರಿಯಿಂಗ್ ಆಗಿರ್ಬೋದು, ಅಡ್ವೈಸಿಂಗ್, ರಿಕ್ವೆಸ್ಟು, ಇವೆಲ್ಲವೂ ಕೂಡ ಲ್ಯಾಂಗ್ವೇಜ್ ಫಂಕ್ಷನ್ಸ್. ಸೊ ಹಾಗಾಗಿ ಆನ್ಸರ್ ಲ್ಯಾಂಗ್ವೇಜ್ ಫಂಕ್ಷನ್. ಸೆಕೆಂಡ್ ಕ್ವಶನ್, ಬ್ರೈನ್ ಸ್ಟಾರ್ಮಿಂಗ್ ಟೆಕ್ನಿಕ್ಸ್ ಕ್ಯಾನ್ ಬಿ ಯೂಸ್ ಟು ಡೆವಲಪ್ reading comprehension, oral comprehension, written expression, or pronunciation skills. The answer is written expression. Why the answer is written expression ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಳೇಬೇಕಾಗುತ್ತೆ. ನೋಡಿ, ಇಲ್ಲಿ ಬ್ರೈನ್ ಸ್ಟಾರ್ಮಿಂಗ್ ಟೆಕ್ನಿಕ್ ಅನ್ನೋದನ್ನು ಇಟ್ ಈಸ್ ಅ ಟೆಕ್ನಿಕ್ ವಿಚ್ ಈಸ್ ಅ ಪ್ರೀ ರೈಟಿಂಗ್ ಆ್ಯಕ್ಟಿವಿಟಿ. It is a pre-writing activity used to quickly generate a large quantity of ideas and vocabulary related to a topic. Therefore, it is an essential step in the writing process to help organize thoughts. That's why ಅಂದರೆ ಅಲ್ಲಿ ಕೆಲವು ಸಾಕಷ್ಟು ಟೆಕ್ನಿಕ್ಸ್ಗಳು ಸಾಕಷ್ಟು ಸ್ಕಿಲ್ಸಿಗೆ ಓರಿಯೆಂಟೆಡ್ ಆಗಿರುತ್ತೆ. ಬಟ್ ದಿಸ್ ಟೆಕ್ನಿಕ್ ಕ್ಯಾನ್ ಬಿ ಯೂಸ್ ಟು ಡೆವಲಪ್ ದ written expression, especially it is related to the writing skill. And next the question, the correlation method is a method for teaching poetry, drama, grammar or vocabulary. ಕೋರಿಲೇಷನ್ ಮೆಥಡ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ, ಇಲ್ಲಿ ಮುಖ್ಯವಾಗಿ ನೋಡಿ, ಇಲ್ಲಿ ಗ್ರಾಮರ್ ಅಂತ ಆನ್ಸರ್ ಕೊಟ್ಟಿದ್ದೀವಿ. ಯಾಕೆ ಗ್ರಾಮರ್ ಅಂತ ಆನ್ಸರ್ ಕೊಟ್ಟಿದ್ದಾರೆ, ಯಾಕೆ ಗ್ರಾಮರ್ ಆನ್ಸರ್ ಆಗಿದೆ ಅಂತ ಹೇಳಿದರೆ, it correlate the specially rules with examples or context and usage. Deductive and inductive method, there are two types of method to teach the grammar, deductive and inductive method. ಆ ಮೆಥಡ್ಸನ್ನೇ ನಾವು ಕೋರಿಲೇಷನ್ ಮೆಥಡ್ ಅಂತಲೂ ಕರಿತೀವಿ. ಹಾಗಾಗಿ ಇಲ್ಲಿ ಒಂದಕ್ಕೊಂದು ಕೋರಿಲೇಟ್ ಮಾಡ್ತೀವಿ. ಈಗ ಎಕ್ಸಾಂಪಲ್ ಏನಾಗ್ತದೆ ಅಂತ ಹೇಳಿದ್ರೆ, ರೂಲ್ಸ್ ಮೊದಲು ಹೇಳ್ತೀವಿ, ನೆಕ್ಸ್ಟ್ ಎಕ್ಸಾಂಪಲ್ಸ್ಗೆ ಹೋಗ್ತೀವಿ. ಕೆಲವು ಗ್ರಾಮರ್ಸನ್ನು ಟೀಚ್ ಮಾಡಬೇಕಾದ್ರೆ ಫಸ್ಟ್ ವಿ ಆರ್ ಗೋಯಿಂಗ್ ಟು ಎಕ್ಸಾಂಪಲ್ ಆ್ಯಂಡ್ ದೆನ್ ವಿ ಸೇ ದ ರೂಲ್ಸ್ ಆ್ಯಂಡ್ ಅದರ್ ಡೆಫಿನೇಷನ್. ಹಾಗಾಗಿ ದಿಸ್ ಮೆಥಡ್ ಈಸ್ ಓನ್ಲಿ ಯೂಸ್ ಟು ಟೀಚ್ ದ ಗ್ರಾಮರ್. ನೆಕ್ಸ್ಟ್ ಕ್ವಶನ್, ಎ ಟೆಸ್ಟ್ ದಟ್ ಈಸ್ ಕಂಡಕ್ಟೆಡ್ ಅಟ್ ದಿ ಎಂಡ್ ಆಫ್ ಎ ಲ್ಯಾಂಗ್ವೇಜ್ ಕೋರ್ಸ್ ಈಸ್ ಅಟ್ ದಿ ಎಂಡ್ ಆಫ್ ಎ ಲ್ಯಾಂಗ್ವೇಜ್. ಅಟ್ ದಿ ಬಿಗಿನಿಂಗ್ ವಿ ಡು ದ ಡಾಗ್ನೋಸ್ಟಿಕ್ ಟೆಸ್ಟ್, ಬಟ್ ಅಟ್ ದಿ ಎಂಡ್ ಯಾವ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದರೆ ಆನ್ಸರ್ ಈಸ್ ಅಚೀವ್ಮೆಂಟ್ ಟೆಸ್ಟ್. ಈಗಿನ ಒಂದು ಸಿಸ್ಟಮಲ್ಲಿ ಏನಾಗಿದೆ ಅಂದರೆ, ಎಜುಕೇಷನಲ್ಲಿ CC ಅಂಡರಲ್ಲಿ ಬರುವಂತಹದ್ದು 4 FAಗಳನ್ನ, ಫಾರ್ಮೇಟಿವ್ ಅಸೆಸ್ಮೆಂಟ್ಸನ್ನು ನಾವು ಮಾಡ್ತೀವಿ. ಜೊತೆಗೆ 2 SAಗಳನ್ನ ಮಾಡ್ತೀವಿ, ಅಂದರೆ ಸಮ್ಮೇಟಿವ್ ಅಸೆಸ್ಮೆಂಟ್ಸ್ ಅಂತ. ಆ ಸಮ್ಮೇಟಿವ್ ಅಸೆಸ್ಮೆಂಟ್ಸ್ ಇಸ್ ಸೇಮ್ ಆ್ಯಸ್ ಅಚೀವ್ಮೆಂಟ್ ಟೆಸ್ಟ್, ಸೇಮ್, ಅದರಲ್ಲಿ ಇಲ್ಲ. ಅದನ್ನು ಅಚೀವ್ಮೆಂಟ್ ಟೆಸ್ಟ್ ಅಂತ ಮೊದಲು ಹೇಳ್ತಾ ಇದ್ರಿ, ಈಗ ಅದನ್ನು ಏನು ಮಾಡ್ತೀವಿ, ಸಮ್ಮೇಟಿವ್ ಅಸೆಸ್ಮೆಂಟ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗಾಗಿ ಅಟ್ ದಿ ಎಂಡಲ್ಲಿ ಮಾಡೋದು ಅಚೀವ್ಮೆಂಟ್ ಟೆಸ್ಟ್ ಆಗಿರುತ್ತೆ. ರೈಟ್. ಈಗ ಇನ್ನು ಒಂದು ಕ್ವಶನ್ ಇದೆ. ಒನ್ ಆಫ್ ದ ಇಂಪಾರ್ಟೆಂಟ್ ಏಮ್ಸ್ ಆಫ್ ಟೀಚಿಂಗ್ ಪೊಯೆಟ್ರಿ ಈಸ್ ಟು. ಸೊ ಟೀಚಿಂಗ್ ಗ್ರಾಮರ್ ಆ್ಯಂಡ್ ಟೀಚಿಂಗ್ ಪ್ರೋಸ್ ಆ್ಯಂಡ್ ಟೀಚಿಂಗ್ ಪೊಯೆಟ್ರಿ, ಇದು ಎಲ್ಲವಕ್ಕೂ ಒಂದೊಂದು ಮೆಥಡ್ಸನ್ನ ನಾವು ಯೂಸ್ ಮಾಡ್ತೀವಿ. ಸ್ಪೆಷಲಿ ಇಲ್ಲಿ ಕೇಳಿರೋ ಪ್ರಶ್ನೆ ಏನಾಗಿದೆ ಅಂತಂದರೆ, ವಾಟ್ ಈಸ್ ದ ಇಂಪಾರ್ಟೆಂಟ್ ಏಮ್ ಆಫ್ ಟೀಚಿಂಗ್ ಪೊಯೆಟ್ರಿ. ಸೊ ಇದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಈ ಪ್ರಶ್ನೆ 4 ಆಪ್ಷನ್ಸನ್ನು ನಾವು ನೋಡಿದ್ರೆ, ಇಲ್ಲಿ ಪೊಯೆಟಿಕ್ ಎಕ್ಸ್ಪ್ರೆಷನ್ಸ್ ಅಂತ ಏನು ಹೇಳ್ತಾ ಇದೆಯಲ್ಲ, ಅದನ್ನು ರಿಲೇಟೆಡ್ ಆಗಿ ನಾವು ಟೀಚಿಂಗ್ ಮಾಡ್ತೀವಿ ಪೊಯೆಟ್ರಿನ. ಅಂದರೆ ಪೊಯೆಟ್ರಿಕ್ ಎಕ್ಸ್ಪ್ರೆಷನ್ಸನ್ನು ಅವರು ಅಪ್ರಿಷಿಯೇಟ್ ಮಾಡಬೇಕು.
ಇಮ್ಯಾಜಿನರಿ ವರ್ಲ್ಡನ್ನ ಅವರು ಫೀಲ್ ಮಾಡಬೇಕು. ದಟ್ ಈಸ್ ಪೊಯಿಟ್ರಿ ಅಲ್ವಾ. ಇನ್ನು ಅಲ್ಲಿ ಲ್ಯಾಂಗ್ವೇಜು ಗ್ರಾಮರು ಅನ್ನುವಂಥ ಕಾನ್ಸೆಪ್ಟು ಹೆಚ್ಚಾಗಿ ಯೂಸ್ ಮಾಡಲ್ಲ. ಮೇನ್ ಅದು ಪೊಯಿಟಿಕ್ ಎಕ್ಸ್ಪ್ರೆಷನ್ಸನ್ನೇ ನಾವು ನೋಡ್ತೀವಿ. ಹಾಗಾಗಿ ಆನ್ಸರ್ ಅದಕ್ಕೆ ಥರ್ಡ್ ಒನ್ ಆಗಿರುತ್ತೆ, ಡೆವಲಪ್ ದ ಸ್ಕಿಲ್ ಆಫ್ ಅಪ್ರಿಸಿಯೇಷನ್ ಫಾರ್ ಪೊಯಿಟಿಕ್ ಎಕ್ಸ್ಪ್ರೆಷನ್ಸ್. ಸೊ ಇಷ್ಟು ಪ್ರಶ್ನೆಗಳು. ನಿಮ್ಮ ಪ್ರಿಪ್ರೇಷನ್ಸಿಗೆ ಅನುಕೂಲ ಆಗಲಿ ಮತ್ತು ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಧನ್ಯವಾದ.